ಹಾಯ್ ಹಲೋ, ನಾನು ನಿಮ್ಮ ಬಸವರಾಜ್ ನಾಯಕ್. ನಾನು ನೋಡ್ರಿ ಇವತ್ತು ಅಲೆಮಾರಿ ಕುರಿಗಾರರ ಕಡೆ ಬಂದನು. ನಾವಿವತ್ತು ಈ ವಿಡಿಯೋ ಒಳಗೆ ಅವರ ಸುಖ ದುಃಖಗಳನ್ನು ಕಷ್ಟಗಳನ್ನು ಎಲ್ಲ ರೀತಿಯಿಂದಾಗಿ ಅವ್ರ ಕಡೆನ ಕೇಳೋಣ. ನೋಡ್ರಿ, ಇವರ ಪ್ರೆಸೆಂಟಾಗಿ ಇವ್ರ ಕಡೆ ಇವಾಗ 400 ಕುರಿಗಳದಾವು. ಇವರ ದಿನಕ್ಕೆ ಒಂದೊಂದು ಊರ ಕಡೆ ಮೇಸ್ಕೋತ ಹೋಗ್ತಾರೋ. ಸೊ ಅವರು ಅದ್ರ ಬಗ್ಗೆ ಎಲ್ಲ ಅವ್ರ ಕಡೆನೇ ಕೇಳೋಣ, ಬನ್ನಿ. ಅಜಾರ್ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಈ ವಿಡಿಯೋದಾಗ್ರಿ ನಿಮ್ಮ ಸಂದರ್ಶನ ಮಾಡತ್ರಿ. ಸೊ ನಿಮ್ಮ ಕಷ್ಟ ಸುಖಗಳ ಬಗ್ಗೆ ಎಲ್ಲ ನಿಮ್ಮ ಜೀವನದ ಬಗ್ಗೆ ಎಲ್ಲ ರೀತಿ ನಮಗೆಲ್ಲ ಮಾಹಿತಿ ಕೊಡ್ರಿ. ಅಜ್ಜಾರ, ಮೊದಲನೇದಾಗಿ ನಿಮ್ಮ ಹೆಸರು ಯಾರ್ರಿ, ಪರಿಚಯ ಮಾಡಿಕೊಡ್ರಿ. ನಾವು ಸಿದ್ದಪ್ಪ ರಾಮಸ್ವಾಮಿ ಒಡೆಯರ್ ಹಡಿಗಿನದವ್ರಿ. ಹಾಂ ರೀ. ನಾವು ಕ್ವಾಪ್ಗೆ ಬರಾಕೈತ್ರಿ 15 ವರ್ಷ ಆತ್ರಿ. ಹಾಂ ಹಾಂ ರೀ. ಇಲ್ಲಿ ಈಶ್ವರಪ್ಪ ಹತ್ತಿ ಕಟ್ಟಿಗೆ ಅಂತ ಹೇಳ್ರಿ, ಅವ್ರ ಹೊಲದಾಗ ರೀ ನಾವು 15 ವರ್ಷ ಗಂಟ್ಲೆ ಬಂದರು ರೀ. ಅವ್ರ ಏರಿಯಾದಾಗ ಅವ್ರು ಅಣ್ತಂಬರ್ರಿ, ಓಕೆ ಅವ್ರು ಬೀಗ್ರಿ. ಹಾಂ ರೀ. ಅವ್ರ ಆಸ್ತಿ ಒಳಗೆ ನಾವು ಕುರಿ ಮೇಸ್ತು ರೀ. ಓಕೆ. ಅವ್ರು ನಮ್ಗೆ ಯಾವುದೂ ಕೊರತೆ ಇಟ್ಟಿಲ್ರಿ. ಹಾಂ ರೀ. ನಮ್ಗೆ ಏನು ನಮಗೆ ಬೇಕಾಗೈತೆ ಅದನ್ನೆಲ್ಲ ಸಹಾಯ ಕೊಡ್ತಾರೆ ರೀ. ಓಕೆ. ನಾವು ಅವರೇ ಏರಿಯಾದಾಗ ಇರ್ತೀವಿ ರೀ. ನಾವೆಲ್ಲ ಅವರು ಹೆಸರು ಬಳ್ಳಿ ಎಲ್ಲ ಮೆಚ್ಕೋತ್ರಿ. ಹಾಂ ರೀ. 15 ವರ್ಷ ಆತ್ರಿ ಈಗ ಇಲ್ಲಿ ಇದ್ರಿ. ಇಲ್ಲಿವರೆಗೆ ನಾವು ಬುತ್ತಿ ಕಟ್ಟಿ ಏನು ರೊಟ್ಟಿ ತಂದಿಲ್ರಿ. ಹಾಂ ರೀ. ಅವರ ಊಟ ಹಾಕಾರಿ, ಅವರ ನಮಗೆ ಎಲ್ಲ ಸಹಾಯ ಮಾಡ್ತಾರೆ. ಓಕೆ. ಅವರಿಂದನ ನಾವು ಇಲ್ಲಿ ಬರಾಕತ್ತಿದ್ವಿ ರೀ. ನಾವು ಹಡಿಗಿನ ಮುತ್ತಪ್ಪ ಜನ ಪೂಜಾರಿಗಳ್ರಿ. ಹಾಂ ರೀ. ನಾವು ಇಲ್ಲಿ ಬಂದ್ವಿ ಅಂದ್ರೆ ನಾವು ಮನೆಯಿಂದ ಒಟ್ಟ ಬುತ್ತಿ ತರದಿಲ್ರಿ. ಓಕೆ ರೀ. ಇವಾಗ ನಿಮ್ಮ ಕಡೆ ಎಷ್ಟು ಕುರಿಗಳು ಅದಾವ್ರಿ? ಕುರಿ ಒಂದು 400 ಹಾಕಾವ. 400 400 ರೀ. ಹಾಂ ರೀ. ಓಕೆ ರೀ. ಎಷ್ಟು ವರ್ಷಗಳಿಂದ ನೀವು ಕುರಿ ಕಾಯತ್ತೀರಿ? ನಾವು ಈಗ 3ನೇ ತಿಲಿ ಇದ್ರಿ ನಮ್ಮದು ರೀ. 3ನೇ 3 ತಿಲಿ ಗಂಟ್ಲೆ ನಮ್ಮ ಕುರಿದಾವ್ರಿ. ಹಾಂ ಹಾಂ ರೀ. ಅಂದ್ರೆ ನಿಮ್ಮ ಅಜ್ಜಾರ ಕಾಲಕ್ಕೆ ನಮ್ಮ ಅಜ್ಜಾರ ಕಾಲಕ್ಕಿಂದ ಅದಾವ್ರಿ ಕುರಿ. ಹಾಂ ಹಾಂ ರೀ. ಓಕೆ ರೀ. ಅಂದ್ರೆ ಇವಾಗ ನೀವು ಎಲ್ಲೆಲ್ಲಿ ಕುರಿ ಕಾಯ್ಕೋತ ಹೋಗಿರಿ, ಎಷ್ಟೆಷ್ಟು ದೂರ ಹೋಗಿರಿ? ಏನಪ್ಪ, ನಾವು ಸಿರ್ಸಂಗಿ ಕಡೆ ಹೋಗಿದ್ವು, ಹಾಂ ರೀ. ಇಲ್ಲಿ ಬೈಲಂಗಲ್ ಕಡೆ ಹೋಗಿದ್ರಿ, ಹಾಂ ರೀ. ಈ ಕಡೆ ತೆಳಗ ಕೂಡಲ ಸಂಗಮ ತಕ ಹೋಗಿ ಬಂದ್ರಿ. ಹಾಂ ಹಾಂ ರೀ. ಅಂದ್ರೆ ಇವಾಗ ರೀ ಒಮ್ಮೆ ಈಗ ಮನಿ ಬಿಟ್ಟು ಹೋದ್ರಿ ಅಂದ್ರೆ ರೀ ಎಷ್ಟು ತಿಂಗಳು ಹೋಗ್ತೀರಿ ಒಟ್ಟು? ಹಂಗೆ ಏನು 6 ತಿಂಗಳ ಗಂಟ್ಲೆ ಹೋಗ್ಕೋರಿ. 6 ತಿಂಗಳು ರೀ. ಹಾಂ ಹಾಂ. ಅಜ್ಜಾರ ನಿಮ್ಮ ಪರಿಚಯ ಮಾಡಿಕೊಡ್ರಿ. ನಮ್ಮದ್ರಿ ಹಾಂ ರೀ. ನಮ್ಮದ್ರಿ ಯಲ್ಲಪ್ಪ ಆಡಿನ ರೀ. ಓಕೆ ರೀ. ಯಾವ ರೀ ನಿಮ್ದು? ಹಡಿಗ್ನಾಳ ರೀ. ಹಡಿಗ್ನಾಳ ರೀ. ನೀವು ಎಷ್ಟು ವರ್ಷದಿಂದ ಕುರಿ ಕಾಯ್ತೀರಿ? ನಾವು ಈಗ ಒಂದು 50-55 ವರ್ಷ ಆತ್ರಿ ಕುರಿ ಕಾಯಕೈತ್ರಿ. 55 ವರ್ಷ ರೀ. ಹ್ಞೂ ರೀ. ಓಕೆ ರೀ. ಅಂದ್ರೆ ಎಷ್ಟೆಷ್ಟು ದೂರ ಹೋಗಿರ್ತೀರಿ ನೀವು ರೀ? ನಾವು ರೀ ಇದು ಬೈಲ್ವಂಗಲ, ಹುಬ್ಳಿ, ಧಾರವಾಡ, ಹಾಂ ರೀ. ಮುಂದ್ರಿತ್ತು ಆಳಗೋಡಿ, ಹಂಚಿನಾಳ, ಹಾಂ ಹಾಂ ರೀ. ಮುಂದೆ ತಿರ್ಲಾಪುರ, ಮುಂದೆ ಹಂಚಿನಾಳ, ಓಕೆ ರೀ. ಮುಂದೆ ಯಮನೂರಿಂದ ತಳಕ್ರಿ ಬಾಗಲಕೋಟೆ, ಹಾಂ ರೀ. ಕೂಲ್ ಸಂಗಮ ಮಠ ಆಗೈತಿ ನಮ್ಮದ್ರಿ ರೈಕ್ರಿ. ಈಗ ಒಂದು ಮನಿ ಬಿಟ್ಟು ಹೋದ್ರೆ ಅಂದ್ರೆ ಎಷ್ಟು ತಿಂಗಳು ನಾವು ಮನೆ ಬಿಟ್ಟು ಹೋದ್ರೆ ಒಂದು 8-9 ತಿಂಗಳು ಹೋಗಿ ಆಡಿ ಬಂದ್ವಿ ರೀ. ಆ ಕಡೆನ ರೀ? ಆ ಕಡೆ ರೀ. ಅಜ್ಜಾರ್, ಇವಾಗ ರೀ ನೀವು 50-55 ವರ್ಷದಿಂದ ಕುರಿ ಕಾಯ್ತೀನಿ ಅಂದ್ರಿ. ಹ್ಞೂ ರೀ. ಸೊ ನಿಮ್ಮದು ಇದರ ಕಷ್ಟದ ಬಗ್ಗೆ ಎಲ್ಲ ಹೇಳ್ರಿ ನಮಗೆ. ಹೆಂಗೆ ಐತ್ರಿ ಕುರಿ ಕಾಯ್ದಂದ್ರೆ ರೀ? ಕುರಿ ಕಾಯ್ದೇನ್ರಿ, ಮತ್ತು ಮಳೆ ಅನ್ನುವಂಗಿಲ್ಲ ಯಾವ್ದೇನ್ರಿ, ಎಲ್ಲಿ ಸಿಕ್ಕಲ್ಲಿ ಮಾಡ್ಕೋದು, ಎಲ್ಲಿ ಸಿಕ್ಕಲ್ಲಿ ಹೇಳುದ್ರಿ. ಹಾಂ ರೀ. ಮತ್ತು ಒಂದು ಜಾಗದಾಗ ಮೇವು ಹೊತ್ತೈತಿ, ಒಂದು ಜಾಗದಾಗ ಮೇವು ಇಲ್ರಿ. ಹಾಂ ರೀ. ಹಿಂಗೆ ರೈತ ಹೊಲಕ್ಕೆ ತರ್ಕೋತ ಮಾಡ್ಕೋತ ಹಿಂಗೆ ಜೀವನ ಮಾಡ್ಕೋತ ಬಂದ್ರಿ. ಓಕೆ ರೀ. ಅಂದ್ರೆ ಇವಾಗ ಕುರಿ ಮೇಯ್ಸ್ಕೋತ ಹೋಗಿರ್ತೀರಿ. ಹ್ಞೂ ರೀ. ಸೊ ಈಗ ಹೋಗುತ್ನ್ಯಾಗ ಅವ್ರವ್ರು ಬೇರೆದವ್ರೆಲ್ಲ ಹೊಲ ಇರ್ತಾವ್ರಿ. ಹ್ಞೂ ರೀ. ಸೊ ಹಿಂಗೆ ಕುರಿಗಳತ್ತು ಹೋಗಿ ಬೇರೆದವ್ರ ಹೊಲಕ್ಕೆ ಹೋಗಿ ಮೇಯ್ದ್ಕೊಂಡ್ಲಿ ಹಿಂಗೆ ಅವ್ರ ಜಗಳ ಹಿಂಗೆ ಏನ್ರ ಏನು ಜಗಳ ರೀ, ಒಂದು ಮರಿ ಹಿಡ್ಕೋಕ್ಕಾರಿ, ಮತ್ತು ಅವ್ರ ಕೈ ಕಾಲಿಗೆ ಬಿದ್ದು ಬಿಡ್ಸ್ಕೊಂಡ್ ಬರೋದ್ರಿ. ಹಾಂ ರೀ. ಮತ್ತು ಇಲ್ಲಪ್ಪ ಅಂದ್ರೆ ಮ್ಯಾನ್ 4 ರೂಪಾಯಿ ಕುರಿ ತರಬರ್ಕೊ, ಅವ್ರ ಹೊಲಕ್ಕೆ ಕುರಿ ತರಬೋದ್ರಿ. ಹಾಂ ಹಾಂ ರೀ. ಹಿಂಗೆ ಮಾಡ್ಕೋತ ಬಂದ್ರಿ. ಹಾಂ ರೀ. ಅಂದ್ರೆ ಇವಾಗ ನೀವು ಒಂದ್ ಊರಿಂದ ಒಂದ್ ಊರಿಗೆ ಕುರಿ ಮೇಯ್ಸ್ಕೊತ ಹೋಗಿರ್ರಿ. ಹ್ಞೂ ರೀ. ಸೊ ಈಗ ಎಲ್ಲಾ ಕಡೆ ಮೇವು ಸಿಗಂಗಿಲ್ರಿ, ಮೇವ ನೀರ ಕುರಿಗಳಿಗ್ರಿ. ಅವಾಗೆಲ್ಲ ಹೆಂಗ್ ಮಾಡ್ತಾರ್ರಿ? ಅವೇನು ಮೇವಪ್ಪ ಸಿಗುದ್ರಕ್ಕೆ ಮತ್ತೊಂದು ಊರಿಗೆ ನೋಡ್ಕೊಂಡು ಮತ್ತೊಂದು ಊರಿಗೆ ಜಾಗ ಬಿಡ್ತೀರಿ. ಹಾಂ ರೀ. ಮತ್ತು ಅಲ್ಲಿ ಮೇವು ಮತ್ತಾರ ಅಲ್ಲಿ 4 ಜೀವನ ಮಾಡ್ತೀರಿ. ಹಾಂ ರೀ. ಮತ್ತು ಅಲ್ಲಿದ ಆತ್ಕುನ ಮತ್ತೊಂದು ಊರಿಗೆ ನೋಡ್ಕೊಂಡ್ ಮತ್ತೆ ಜಾಗ ಬಿಡ್ತೀರಿ. ಹಾಂ ರೀ. ಇವಾಗ ನೀವು ಇವು 400 ಕುರಿ ಅದಾವ ಅಂದ್ರಿ, ಎಷ್ಟು ಮಂದಿ ಇರ್ತೀರಿ ಇವನ್ನೆಲ್ಲ ಮೇಯ್ಸಾಕ? ಇವನ್ ಮೆಸಾಕ್ರಿ ಒಂದು 4-5-6 ಮಂದಿ ಅದ್ರಿ. 4-5-6 ಮಂದಿ. 4-5 ಮಂದಿ ಜನ ರೀ. ಹಾಂ ಹಾಂ. ನೀವು ಹಿಂಗೆಲ್ಲ ತಾಂಡ ಬಡ್ಕೊಂಡು ಇಲ್ಲೇ ಇರ್ತೀರೇನ್ರಿ? ಇಲ್ಲೇ ಇರ್ತೀರಿ. ಹಾಂ ರೀ. ಈಗ ನಿಮ್ದು ಅಡಿಗೆ ಊಟತ್ತು ಎಲ್ಲ ಹೆಂಗ್ರಿ? ಅಡಿಗೆ ಊಟದೇನ್ರಿ ಅಲ್ಲಿಂದ ಮಣ್ಣಿಂದ ತರ್ತೀರಿ. ಹಾಂ ರೀ. ಮತ್ತೆ ಇಲ್ಲೇ ಮಕ್ಕಳಲ್ಲೇ ಮಾಡ್ಕೋತೀರಿ. ಹಾಂ ಹಾಂ ರೀ. ಮತ್ತು ರೈತರ ಕೊಡ್ತಾರ್ರಿ. ಹಾಂ ರೀ. ಮತ್ತು ಜೀವನ ಮಾಡ್ಕೋತ ನೋಡಿದ್ರಿ ಹಂಗೆ. ಓಕೆ ರೀ. ಹಾಂ ರೀ. ಅಂದ್ರೆ ಇವಾಗ ರೀ ನೀವು ಒಂದ್ ಊರಿಂದ ಒಂದ್ ಊರಿಗೆ ಹಿಂಗೆಲ್ಲ ಮೇಯ್ಸ್ಕೊತ ಹೋಗ್ತೀರಿ. ಎಲ್ಲಿ ಬೇಕಲ್ಲಿ ಈಗ ಊರುಗಳು ಬಿಟ್ಟು ಎಲ್ಲ ಹೊಲಗಳ ದೂರ ಬಂದು ಎಲ್ಲ ಇದನ್ನ ಬಲಿ ಎತ್ತು ಬಡ್ದು ಎಲ್ಲ ನೈಟ್ ಇರ್ತೀರಿ ಇಲ್ಲಿ. ಟ್ರಾಕ್ಟರ್ ಒಂದೈತ್ರಿ, ಬಲಿ ಬಡ್ದ್ರಿ. ಮತ್ತೆ ಈ ಹೊಲ ಆದ್ಕೂನ ಮತ್ತೊಂದು ಹೊಲಕ್ಕೆ ಟ್ರಾಕ್ಟರ್ ತೊಗೊಂಡು ಹೋಗಿ ಬಿಡ್ತೀರಿ. ಹಾಂ ರೀ. ಇವಾಗ ರೀ ಮಳಿ ಆತು ಬಂದಾಗತ್ತು ಹೆಂಗ್ ಮಾಡ್ತೀರಿ? ಎಲ್ಲ ಕುರಿಗಳಿಗೆ ಆತು ನಿಮಗೆ ಮಳೆ ಬಂದಾಗ ಕುರಿಗಳು ಮಳ್ಯಾಗ ರೀ ಹಾಂ ರೀ. ನಾವು ಅಟ್ಟು ತಂಬು ಬಡ್ಕೊಂಡ ಅಟ್ಟು ಹಸಿರು ಕುಣ್ತೀರಿ. ಹಾಂ ಹಾಂ ರೀ. ಮತ್ತು ಹಂಗಂಗ ಅದ ಭಾಳ ಬೆಳಕೈತ್ರಿ, ತಂಬುದಾಗ ಒಳಗೆ ನೀರು ಹೋಗ್ತೈತ್ರಿ. ಹಾಂ ರೀ. ಮತ್ತು ಅದ್ರ ಒಳಗಡೆ ಒಡ್ಡ ಹಾಕುರಿ. ಹಾಂ ಹಾಂ. ಒಡ್ಡ ಹಾಕಿರಿ ನೀರು ಕಡೆಕ್ ಹಾಕೈತ್ರಿ, ಒಳಗೆ ನೀರು ಬರೋದಿಲ್ಲ ರೀ. ಹಾಂ ರೀ. ಅದಾರ ನಿಮ್ಮ ಪರಿಚಯ ಮಾಡಿಕೊಡ್ರಿ. ನಮ್ಮ ಪರಿಚಯ ರೀ ಹಾಂ ರೀ. ಶಿವಪ್ಪ ಸಿದ್ದಪ್ಪ ಮಂಗಿ, ಹಾಂ ರೀ. ಹಡಿಗಿನಾಳ. ನಿಮ್ಮದು ಹಡಿಗ್ನಾಳ ರೀ? ಹ್ಞೂ ರೀ. ಓಕೆ ರೀ. ನೀವು ಎಷ್ಟು ವರ್ಷದಿಂದ ಕುರಿ ಕಾಯ್ತೀರಿ?
ನಾವು ಒಂದು 25-30 ತಕ ಆಗ್ಯಾರಲ್ಲ. ಹಾಂ ಹಾಂ ರೀ 30 ತಕ ನಡ್ದಾವು ಹೆಚ್ಚಿಗೆ ಕಾಯಕೈತಿ. ಓಕೆ ರೀ. ಇವಾಗ ರೀ ನೀವು 400 ಕುರಿ ಅದಾವ್ರಿ, ಇವು ಒಂದು ವರ್ಷಕ್ಕೆ ಎಷ್ಟು ಮರಿ ಹಾಕ್ಬೋದ್ರಿ? ಮತ್ತೊಂದು 100, 150, 200 ಹಿಂಗೆ ಕೈಗೆ ಹತ್ತು ಒಟ್ಟು ನಮ್ಗೆ ಎತ್ತು ಇವು ಆಗುವ. ಹಾಂ ರೀ. ವರ್ಷದಾಗ 2 ಸಲ ಇಳಿತಾವ ತಾರ್ಕರೆ ಅದೇನು ಆಗೋದಿಲ್ಲ. ಸುಮ್ಮ ಹೇಳ್ರಿ ಹೆಂಗೆ ಇದ್ರೊಳಗೆ ಒಂದೊಂದು ಇಳಿತಾವ, ಎರಡು ಇಳಿತಾವ. ಹಾಂ ರೀ. ಅದು ಯಾಕೈತೆ. ಓಕೆ ಓಕೆ. ನನ್ನ ಹೆಸರು ಅಡಿಯಪ್ಪ ಲಕ್ಷ್ಮಣ ರೀ. ನಾವು ಹಡಿನದಾರ. ನಾವು ಕುರಿ ಹೊರಕ್ಕೆ ಬಂದ್ರಿ ಈಗ 3 ವರ್ಷ ಆತ್ರಿ. ಈಗ ನಾವು ಎಲ್ಲ ನಾಡ ಮೇಲೆ ಇರ್ತೀವಿ ರೀ. ಈಗ ಎಲ್ಲ ತೋಳ ಕಳ್ರ ಆತು ಬರ್ತಾರೆ ರೀ. ಮತ್ತು ಈಗ ಕಳ್ರಿಗೂ ಬಂದರೂ ಏನು ಪರಿಹಾರ ಕೊಡೋದಿಲ್ಲ ರೀ. ಈಗ ತೋಳ ಬಂದ್ರೆ ಒಂದು ಹೋಯ್ತಾವ್ರಿ. ಅವ ತೋಳಗಳು ರೀ ನಮ್ಮ ಜೋಡಿ ಅಂತಂಬ್ರದ್ದಂಗೆ ರೀ. ಅವ್ರು ತೋಳ ಒಂದು ಹೋದ್ರೂ ಏನು ಅನ್ಸೋದಿಲ್ಲ ರೀ. ಮತ್ತು ಈಗ ಕಳ್ರತ್ತು ಬಂದು ಸಿಕ್ಕ್ರೆ ಅಂದ್ರೆ ರೀ ಅವ್ರು ಏನು ಮಾಡೋದಿಲ್ಲ ರೀ. ಮತ್ತು ಈಗ ಕಳ್ರತ್ತು ಬಂದ್ರಂದ್ರೆ ನಮಗೇನು ಪರಿಹಾರನೂ ಕೊಡೋದಿಲ್ಲ. ಮತ್ತು ನಾವು ಇದ್ರ ಮೇಲೆ ಹೊಟ್ಟೆ ತುಂಬಿಸ್ಕೋಬೇಕು ರೀ. ಇದನ್ನ ಬಿಟ್ರೆ ನಮಗೇನಿಲ್ಲ ರೀ. ಈಗ ನಾವು 10ನೇ ಮಟ್ಟ ಶೈಲಿ ಕಲ್ತು ರೀ. 10ನೇ ಶೈಲಿ ಬಿಟ್ಟ ನಾವು ಕುರಿ ಬಂದ ಈಗ 4 ವರ್ಷ ಆತು ರೀ. ಈಗ ನಾವು ಕುರಿಯಾಗೆ ಇರ್ತೀವಿ ರೀ. ಇವ್ರ ನಮ್ಮ ಸಣ್ಣಪ್ಪ ರೀ, ಇವ್ರು ನಮ್ಮ ಮಾವಗೌಡ್ರಿ. ನಾವೀಗ ಬಂದ ಈಗ 3 ವರ್ಷ ಆತು ರೀ. ಈಗ ಹೆಸರಿನ ಹೊಲ ಮೇಸಕ್ಕೆ ಬಂದು ರೀ. ಈಗ ಇನ್ನೊಂದು ವಾರ ಮೇಯ್ತೇವೆ ರೀ. ಮೇಸ್ಕೊಂಡು ಮತ್ತು ಮುಂದಿನ ಊರಿಗೆ ಹೋಗ್ರಿ. ಅಂದರೆ ಈಗ ಒಂದೇ ಊರ ಮೇಲೆ ಇರೋದಿಲ್ಲ ರೀ. ಹಿಂಗೆ ಸುತ್ತಾದ ನಾಡ ಮೇಲೆ ಮೇಯ್ಸ್ಬೇಕ್ರಿ ಕುರಿ. ಈಗ ಒಂದು ತವದಲ್ಲಿ ಮೇವು ಇರ್ತೈತೆ ರೀ, ಒಂದು ತವದಲ್ಲಿ ಇರೋದಿಲ್ಲ. ಹಿಂಗೆ ಮುಂದಿನ ಊರಿಗೆ ಹೋಗ್ರಿ ಮೇಸ್ಕೊತ. ಇವಾಗ ಬೇಸಿಗೆ ಒಳಗತ್ತು ಮೇವು ಇರಂಗಿಲ್ಲ ರೀ. ಆಲ್ಮೋಸ್ಟ್ ಬರಗಾಲ ಬಿದ್ದಂಗೆ ಬೇಸಿಗೆ ಮೇವು ಇರಂಗಿಲ್ಲ. ಅವಾಗೆಲ್ಲ ಹೆಂಗೆ ಮಾಡ್ತೀರಿ? ಅವಾಗನ ಹಿಂಗಾರಿ ಅಣ್ಣ ಡ್ಯಾಮ್ ಕಡೆ ಹಂಗೆ ನೀರದ್ದು ಕಡೆ ಅತ್ತು ಹೊಕ್ಕು ಅಣ್ಣ. ಈಗ ಬೇಸಿಗೆ ಅತ್ತು ಇಲ್ಲಿ ನೀರು ಸಿಗೋದಿಲ್ಲ. ನೀರು ಸಿಗ್ಲಿಕ್ಕಂದ್ರೆ ನಾ ಇತ್ತು ಡ್ಯಾಮ್ ಕಡೆ ಹಿಂಗೆ ಹೊಳಿಗಳ ಕಡೆ ಈ ಕಡೆ ಸೈಡ್ ಹೊಕ್ಕೂರಿ ಅಣ್ಣ. ಮತ್ತು ಈಗ ಡ್ಯಾಮ್ ನೀರದ್ದಲ್ಲಿ ಹಿಂಗತ್ತು ಹೊಕ್ಕಣ ಮೇವದ್ದಲ್ಲಿ ಹಸಿರದ್ದಲ್ಲಿ ಹೊಕ್ಕೂರಿ. ಇವಾಗ ಮಳೆ ಅತ್ತು ಹೈತಿದಾಗ ಎಲ್ಲ ಹೆಂಗೆ ಮಾಡ್ತೀರಿ? ಅವಾಗ ಮಳೆ ಹತ್ತಿದಾಗ ಏನಿಲ್ಲ ನಾ ಮಳೆ ಹೈತಿರ ರಾತ್ರಿ ಮಳೆ ಬಂದ್ರೆ ರೀ ತಂಬೋದಾಗ ಇರ್ತೀರಿ. ಹಗಲಿ ಮಳೆ ಬಂದ್ರೆ ಹಂಗೆ ರೀ ಅಣ್ಣ ಕುರಿಯಾಗ ಇರ್ತೀರಿ. ಕಾದಾಗ ಬಿಡ್ತೀವಿ ಕಾದಾಗ ಹೊತ್ತೊಂದ್ರಿ ಕುರಿಯಾಗ ಇರ್ತೀವಿ ರೀ. ಹಗಲಿ ಮತ್ತು ರಾತ್ರಿ ತೋಳಿಂದ ಕರ್ರದತ್ತ ಕಾಟರನ ಪಾರ ಹಚ್ಚಿ ಕುರಿ ಕಾಯ್ತೀರಿ. ಮತ್ತು ಈಗ ಹಗಲಿ ಮಳೆ ಬಂದರೂ ಕದ್ದುಗಳು ಹೊತ್ಕೊಂಡು ನಿಂದಿರ್ತೀವಿ ರೀ. ಈಗ ನಾವು ಕುರಿ ಕಾಯಕತ್ತಿ 4 ವರ್ಷ ತರಕರೇನ ಈಗ ಮಳೆ ಪಳಿ ಐತಂದ್ರೆ ಎಲ್ಲ ಕದಾಗ ಹೊತ್ಕೊಂಡು ನಿಂದಿರ್ತೀವಿ ರೀ. ಇವಾಗ ರೀ ಒಂದು ಕುರಿಗಳಿಗೆ ನಿಮ್ಗೆ ಕುಡ್ಸಾಕ ನೀರತ್ತು ಇರಂಗಿಲ್ಲ ರೀ ಸುತ್ತಮುತ್ತ. ಅವಾಗೆಲ್ಲ ಹೆಂಗೆ ಮಾಡ್ತೀರಿ? ಅವಾಗತ್ತು ನೀರು ಇರ್ಲಿಕ್ಕಂದ್ರೆ ದೂರ ಹೊಕ್ಕೋಣ ನೀರದ್ದು ಕಡೆ. ಈಗ ಇಲ್ಲಿ ನೀರಿಲ್ಲ ಅಂದ್ರೆ ಹಿಂಗೆ ಮತ್ತೊಂದು ಊರಿಗೆ ಬಿಟ್ಟು ಹೋಗ್ರಿ. ಹಿಂಗತ್ತು ಹೋಗಿ ನೀರು ಕುಡಿಸಿ ಅಲ್ಲೇ ಇರ್ತೀವಿ ರೀ. ಮತ್ತು ಇಲ್ಲಿ ನೀರಿಲ್ಲ ಅಂದ್ರೆ ಮತ್ತೆ ಮುಂದಿನ ಊರಿಗೆ ಹೋಗ್ರಿ. ಮತ್ತು ಇಲ್ಲಿ ಊರಂದ ಮೇವು ನೀರು ಕಾಯಿಲೆ ಅಂತಂದ್ರೆ ಮತ್ತೆ ಮುಂದಿನ ಊರಿಗೆ ಹೋಗ್ರಿ. ಇವಾಗ ಒಂದು ಊರಿಂದ ಒಂದು ಊರಿಗೆ ಹೋಗ್ತಿರಿ. ಇವಾಗ ರೈತರ ಒಬ್ಬೊಬ್ರ ಹೊಲದಾಗ ಇರಾಕ ಅವಕಾಶ ಕೊಡ್ತಾರ, ಒಬ್ಬೊಬ್ರು ಕೊಡಂಗಿಲ್ಲ. ಅವಾಗೆಲ್ಲ ಹೆಂಗೆ ಮಾಡ್ತಾರೆ? ಅವಕಾಶ ಕೊಡಲಿಲ್ಲಕ್ಕಂದ್ರೆ ರೀ ನಾ ಮೈಡ್ ಹತ್ತದಲ್ಲಿ ಹಿಂಗೆ ಬೆಳೆ ಹತ್ತದಲ್ಲಿ ಗುಡ್ಡ ಗವಾರ ಬರ್ಕೊತ ಹೋಗ್ರಿ. ಮತ್ತು ಈಗ ಒಬ್ಬೊಬ್ರು ರೈತರು ಕಟ್ಟಿರ್ತಾರೆ ರೀ. ಈಗ ಒಂದು ಕುರಿಗಿರಿ ಹೋದ್ರೆ ಅವರು ಬಿಡಿಯಾಕೆ ಬರ್ತಾರೆ ರೀ. ಮತ್ತು ಹೆಂಗಾರ ಹೇಳಿ ತಪ್ಪಿಸ್ಕೊಂಡ್ರಿ ಏನಪ್ಪ ಅಂದೇಳಿ ಕಾಲು ಬಿದ್ದ ಹೋಗ್ರಿ. ಮತ್ತು ಈಗ ಮುಂದಿನ ಊರಿಗೆ ಹೋಗ್ಬೇಕಾರೆ ಯಾರು ಪರಿಚಯ ಇರೋದಿಲ್ಲ ರೀ. ಹಿಂಗೆ ಏನಪ್ಪ ದಾಟಿ ಹೋಗ್ರಿ. ಕೇಳ್ಕೊತ ಹೋಗ್ರಿ. ಇವಾಗ ರೀ ನೀವು ಕುರಿಗಳು ಸಾಕಾತಿರಿ. ಸೊ ಇವಕ್ಕೆ ಯಾವ್ಯಾವ ರೋಗ ಬರ್ತಾವನ್ರಿ? ರೋಗ ಬರ್ತಾನ. ರೋಗ ರಗಡದಾವ. ಕಾಯಿಲೆ ಬೇಬಾನಿ ಮತ್ತು ಅವಕ್ಕೂ ಎಲ್ಲ ಚೂಜಿ ಎಣ್ಣೆ ಗುಳಿಗೆ ಅದಾವನ. ವರ್ಷಕ್ಕೆ ಇಲ್ಲ ಅಂದ್ರೆ ಒಂದು 5-6 ಸಾವಿರ ರೂಪಾಯಿ ಅಗ್ಸೋದು ಹಾಕೋರಿ ಅವಕ್ಕ. ಮತ್ತು ಇಂಜೆಕ್ಷನ್ ಟ್ಯೂಬ್ ಅದೇ ಬೇರೆ ರೀ. ಮತ್ತು ಅವಕ್ಕೂ ರೋಗಗಳು ರಗಡ್ದಾವ್ರಿ. 108 ರೋಗ ಅದಾವ್ರಿ. ಅವನ್ನೆಲ್ಲ ಇದನ್ನು ಮಾಡ್ಕೋತೀರಿ ಕಂಟ್ರೋಲ್ ರೀ. ಒಂದೊಂದು ಕೈ ತೆಪ್ಪಿ ಹೋಕ್ಕವ್ರಿ. ಮತ್ತು ಹಿಂಗೆ ಐತಿ ನಮ್ದು ರೀ. ವಿಠಲ್ ಒಡೆಯರ್ ರೀ ನಮ್ಮ ಅಪ್ಪ ರೀ. ಹೋದ ಬರೇನ ತೀರ್ಕೊಂಡಾರ್ರಿ. ಇದ ಭೂಮಿಯಾಗ ಇದ್ದು ರೀ. ಇವರ ನಮ್ಮ ಕಾಕಾರ್ರಿ. ಇವರ ಪೈಲ್ ಕುರಿ ಕಾಯ್ತಾರ್ರಿ. ಇವ್ರು ಬಿಡನ ನಾವು ಹೈತಿದ್ವಿ ರೀ. ಹಿಂಗೆ ನಾಡ ಮ್ಯಾಗ ಬರ್ತೀವಿ ರೀ. ಎಲ್ಲಾರ ಹಾಂ ನಾವೇ ಇರ್ತೀವಿ ರೀ. ನಮ್ಮ ತಮ್ಮ ಇರ್ತೀವಿ ರೀ. ನಾವೇ ಇರ್ತೀವಿ ರೀ. ಇವಾಗ ರೀ ಊರಾಗ ಜಾತ್ರೆ ಹಬ್ಬ ಆತು ಹಿಂಗೆ ಇರ್ತೈತಿ ರೀ. ಹ್ಞೂ ರೀ. ಅವಾಗೂ ನೀವು ಕುರಿ ಹೊಡ್ಕೊಂಡು ಎಲ್ಲಾರ ಮೇಸಾಕ ಹೋಗ್ಬೇಕ್ರಿ. ಹ್ಞೂ ರೀ. ಅವಾಗೆಲ್ಲ ಏನು ಅನಿಸ್ತೈತಿ ನಿಮ್ಗೆ? ಏನು ಅನಿಸ್ತೈತಿ ರೀ. ಮತ್ತು ಇವ್ನು ಬಿಟ್ಟು ಹೋಗೋಣ ಆಗೋದಿಲ್ಲ ರೀ. ಏನು ಮಾಡಿದ್ರಿ ಅಲ್ಲಿ ಏನು ಬಿಟ್ಟು ಹೋಗಾಕ ಇವ್ನು ಬಿಟ್ಟು ಹೋಗಾಕ ಆಗೋದಿಲ್ಲ ರೀ. ಏನು ಹಿಂಗೆ ಹುಡುಗರು ಯಾವಾರ ಇದ್ದು ಅಂದ್ರೆ ಜೋಡ್ ಮಾಡಿ ಬಿಟ್ಟು ಹೋಗಿ ಮಾಡಿ ಬರ್ತು. ಹಂಗೂ ಎಲ್ಲಾರ ನಿಬ್ಬನ ಅನ್ನೋಂಗಿಲ್ಲ ರೀ. ಜಾತ್ರೆ ಅನ್ನೋಂಗಿಲ್ಲ ರೀ. ಮದುವೆ ಇದ್ರೆ ಕಾರ್ಯ ಇದ್ರು ಇದಾಗೋಂಗಿಲ್ಲ ರೀ. ದಿನ ಒಟ್ಟು ಹೊಡ್ಕೊಂಡು ಮೇಸಾಕ ಹೋಗಬೇಕ್ರಿ ದಿವಸ ರೀ. ಏನು ಫಂಕ್ಷನ್ ಇರಲಿ ಏನು ಬೇಕಾದಿರ್ಲಿ ರೀ ಹೋಗಬೇಕ್ರಿ.
ಪೈಲ್ ಇವ್ರ ಅಜ್ಜಾರ್ ಕಾಯ್ತಿರ್ರಿ ಇವ್ರು ಬಿಡಾನ ನಾವು ಹೋಯ್ತಿದ್ರಿ ನಾವು 10ನಂತೆ 12ನಂತೆ ಮಟ್ಟ ಸಾಲಿ ಕಲ್ತುರಿ ನೌಕರಿ ಹತ್ತಲ್ದಾಗನ ಈ ಉದ್ಯೋಗ ಬಂದು ರೀ ನೌಕರಿ ಚಲೋ ಅನಿಸ್ತೈತಿ ನಿಮಗೆ ಇದು ಕುರಿ ಕಾಯಿ ಚಲೋ ಅನಿಸ್ತೈತ್ರಿ ಏನ್ರಿ ಅಟ ಬಳಕೆ ಪುರ್ತಕ ಕಲ್ತುರಿ ನೌಕರಿ ಹತ್ತೈತಿ ಹತ್ತಲ್ದಾಗನ ಇದಕ್ಕೆ ಗಂಟು ಬಿದ್ದು ರೀ ಇದ್ರಾಗ ಏನು ಕುರಿ ಕಾಯ್ದ್ರಾಗ ಭಾಳ ಕಷ್ಟ ಐತೇನ್ರಿ ಹಂಗ ಫುಲ್ ಕಾಸ್ಟ್ ರೀ ಮಳೆ ಅನ್ನೋಂಗಿಲ್ರಿ ಬ್ಯಾಸಿಗೆ ಅನ್ನೋಂಗಿಲ್ರಿ ಒಂದು ತವದಲ್ಲಿ ನೀರು ಸಿಗ್ತಾವ್ರಿ ಒಂದು ತವದಲ್ಲಿ ಸಿಗೋದಿಲ್ರಿ ಹಂಗೆ ಹೋಗುದ್ರಿ ನೀರು ಇದ್ದಲ್ಲಿ ಹೋಗುದ್ರಿ ಮೇವು ಇದ್ದಲ್ಲಿ ಕುಡಿಸ್ಕೊತ ಮಾಡ್ಕೊತ ಹೋಗ್ರಿ ನಮ್ಮ ಅಪ್ಪಗಳು 5 ಮಂದಿ ರೀ ಕುಡಿಯೋದು ರೀ ಎಲ್ಲ ರೀ ಅಣ್ಣಾರ ನೀವು ಹೊಲ್ದವ್ರನ್ರಿ ನಾವು ಹೊಲ್ದಾನವ್ರಿ ಪ್ರವೀಣ್ ಬಸಪ್ಪ ಗಾಣಿಗೆ ಅಂತ್ರಿ ಹಾಂ ರೀ ಇವ್ರ ನಮ್ಮ ಹೊಲಕ್ಕೆ ಬರಾಕೈತಿ 15 ವರ್ಷ ಆತ್ರಿ ಹಾಂ ಹಾಂ ರೀ ನಮ್ದು 24 ಎಕರೆ ಹೊಲ ಐತ್ರಿ ಹಾಂ ರೀ ಇಲ್ಲಿ ಬರಾಕೈತಿ ಒಂದು 15-16 ವರ್ಷ ಆತ್ರಿ ಹಾಂ ಹಾಂ ರೀ ಮತ್ತು ಇವರು ಬಂದ್ರ ಅಂದ್ರೆ ಒಂದು ತಿಂಗಳ 1.5 ತಿಂಗಳ ಇಲ್ಲೇ ಕುರಿ ಉಗಿತಾರ್ರಿ ಹಾಂ ರೀ ನಮಗೂ ಒಟ್ಟು ಗೊಬ್ಬರ ಆಗ್ತೈತ್ರಿ ಹಾಂ ಹಾಂ ರೀ ಅವರು ಒಂದು 400-500 ಕುರಿ ಅದಾವ್ರಿ ಹಾಂ ರೀ ಮತ್ತು ಅಟ್ರು ಇಲ್ಲೇ ಇರ್ತಾರ್ರಿ ಇವ್ರ ಒಂದು ತಿಂಗಳಾನ ಗಂಟ್ಲೆ ರೀ ನಮ್ಮ ಹೊಲ ಆತಂದ್ರೆ ಮತ್ತೆ ಬೇರೆ ಕಡೆ ಹೋಗಿ ಮೇಸ್ಕೊಂಬರ್ತಾರ್ರಿ ಹಾಂ ರೀ ಮತ್ತೊಳ್ಳೆ ಇಲ್ಲೇ ಇರ್ತಾರ್ರಿ ಓಕೆ ಓಕೆ ಅವ್ರದ್ದು ಪಾಪ ಒಮ್ಮೊಮ್ಮೆ ತಾಳ ನರಿ ಬಂದ ಕುರಿ ಐತಿ ಒಯ್ತಾವ್ರಿ ಕಳ್ರತಿ ಬರ್ತಾರು ಹಾಂ ರೀ ಬಂದ ಒಯ್ತಾರ್ರಿ ಓಕೆ ಅಂದ್ರೆ ಹೆಂಗೆ ಅನಿಸ್ತೈತ್ರಿ ನಿಮಗೆ ಕುರಿಗಾರ ಜೀವನ ಏನು ಚಲೋ ಐತೆ ಅನಿಸ್ತೈತ್ರಿ ಹೆಂಗೆ ಅನಿಸ್ತೈತ್ರಿ ಕೆಟ್ಟ ಭಾಳ ಐತ್ರಿ ಇದು ಹಾಂ ರೀ ನಾವೆಲ್ಲ ನಾವು ಏನ್ರಿ ಹೊಲಕ್ಕೆ ಬರಾವ್ರಿ ಚೆಂಚಾನ್ ದಗದ ಮಾಡವ್ರಿ ಸಂಜಿಗೆ ಹೋಗಿ ಆರಾಮ್ ಮನ್ಯಾಗ ಮುಕ್ಕೋತೀವ್ರಿ ಹಾಂ ರೀ ಪಾಪ ಅವ ಇಲ್ಲೇ ಇರ್ಬೇಕ್ರಿ ಹಾಂ ರೀ ಮತ್ತು ಥಂಡಿ ಮಳಿ ಬಿಸಿಲ ಅನ್ನಲ್ದ ಇಲ್ಲೇ ಮೇಯ್ಬೇಕ್ರಿ ಹಾಂ ಹಾಂ ಎಲ್ಲ ಇಲ್ಲೇ ಕುರಿಗಳು ಹಿಂಬಲ್ಲಿ ಅಡ್ಯಾಡಬೇಕು ಹಾಂ ರೀ ತ್ರಾಸ ಐತ್ರಿ ಜೀವನ ಪಾಪ ತ್ರಾಸ